ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಗು ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ನನ್ನ ಮಾರ್ನಿಂಗ್ ರುಟೀನ್ನ ಲೆಮನ್ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತಿಂಡಿಗೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಇಲ್ಲಿ 6 ಟೊಮೊಟೊನ ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಈ ಟೊಮೊಟೊ ಚಟ್ನಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. 6 ಟೊಮೊಟೊ ಬೇಯಕ್ಕೆ ಇಟ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಚಟ್ನಿ ರುಬ್ಕೊಳ್ಳೋಕ್ಕೆ ಕಾಯಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಅರ್ಧ ಹೋಳು ಕಾಯಿ ಹಾಕ್ಕೊತಾ ಇದ್ದೀನಿ. 6 ಟೊಮೊಟೊಗೆ ಅರ್ಧ ಹೋಳು ಕಾಯಿ, ಇಲ್ಲ ಅರ್ಧ ಹೋಳಿಗಿಂತ ಕಮ್ಮಿ ಕಾಯಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಇಲ್ಲಿ ನಾವು ಹಸಿಮೆಣ್ಸಿಕಾಯಿ ಯೂಸ್ ಮಾಡಲ್ಲ ಖಾರಕ್ಕೆ, ಒಣಗಿದ ಮೆಣಸಿಕಾಯೇ ಹಾಕ್ಕೊಳ್ಳೋದು. ಒಣಗಿದ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಟೊಮೊಟೊ ಬೇಯ್ತಾ ಇದೆ, ನೋಡ್ತಾ ಇದ್ದೀರಾ. ಟೊಮೊಟೊ ಬೆಂದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಸಿಪ್ಪೆ ಬಿಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇದನ್ನು ತಣ್ಣೀರು ಹಾಕಿ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಮಗ ಪೂಜೆ ಮಾಡ್ತಾಯಿದ್ದ, ಅವನಿಗೆ ಅವಾಗವಾಗ ಜ್ಞಾಪಿಸ್ಬೇಕು, ಅವನು ಭಗವದ್ಗೀತೆ ಬರಿಬೇಕು, ಡೈಲಿ ಭಗವದ್ಗೀತೆ ಬರೀತಾ ಇದ್ದಾನೆ. ಸೊ ಭಗವದ್ಗೀತೆ ಬರೆಯಪ್ಪ ನೀನು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಕೆಲಸಕ್ಕೆ ವಾಪಸ್ ನಾನು ಬಂದಿದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಸಿಪ್ಪೆ ಬಿಡಿಸಾಗಿದೆ. ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಇದಕ್ಕೆ ಸ್ವಲ್ಪ ಈಗ ಸಾಲ್ಟ್ ಹಾಕ್ಕೊತೀನಿ. ಇನ್ನೇನು ಹಾಕೋಷ್ಟಿಲ್ಲ, ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಇದಕ್ಕೆ ಮತ್ತೆ ನೀರು ಆ್ಯಡ್ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ಇದರಲ್ಲೇ ಟೊಮೊಟೊದಲ್ಲೇ ನೀರಿರೋದ್ರಿಂದ ಇದಕ್ಕೆ ಮತ್ತೆ ನಾವು ನೀರು ಹಾಕೋ ಆಗಿಲ್ಲ. ತಿರ್ಗಿ ಮತ್ತೆ ಕರಿತಾ ಇದ್ದಾನೆ, ಏನು ಬರಿಬೇಕು ಅಂತ ಭಗವದ್ಗೀತೆ ತೋರಿಸ್ತಾ ಇದ್ದಾನೆ. ಸೊ ಭಗವದ್ಗೀತೆ ನಾನು ಉಡುಪಿಯಿಂದ ತಂದದ್ದು, ಇದು ಬರೆಯೋಗೆ. ಯಾಕಂದರೆ ಅವನಿಗೆ ನಮ್ಮದು ಹಿಂದೂ ಧರ್ಮ ಭಗವದ್ಗೀತೆ ಬಗ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಅಲ್ಲಿ ಈ ರೀತಿ ಇತ್ತು, ಅಂದರೆ ಆ ಬುಕ್ ನೋಡಿಕೊಂಡು ಬರೆಯುವಂಥದ್ದು. ಅದನ್ನು ತಂದು ಡೈಲಿ ಬರೆಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಚಟ್ನಿಗೆ ರುಬ್ಕೊತಾ ಇದ್ದೀನಿ. ರುಬ್ಕೊಂಡಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ರುಬ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡ್ತೀನಿ. ಒಂದು ಕುದಿ ಬಂದರೆ ಸಾಕು, ಇದು ರೆಡಿ. ಯಾಕಂದರೆ ಆಲ್ರೆಡಿ ಟೊಮೊಟೊ ಎಲ್ಲ ಬೆಂದಿರುತ್ತೆ, ಹೆಚ್ಚಿಗೆ ಬೇಯಿಸಬೇಕು ಅನ್ನೋದು ಏನಿಲ್ಲ. ಅದಾದ ನಂತರ ಇವಾಗ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಟೊಮೊಟೊ ಚಟ್ನಿ ರೆಡಿ. ನೋಡಿ, ಒಂದು ಕುದಿ ಆಯಿತು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈಗ ಕೊತ್ತಂಬರಿ ಮೇಲೆ ಹಾಕ್ಬಿಟ್ರೆ ಕೊತ್ತಂಬರಿ ಹಾಕಿದ ತಕ್ಷಣ ಟೊಮೊಟೊ ಚಟ್ನಿ ರೆಡಿ ಆಯಿತು. ಸೊ ಈ ಟೊಮೊಟೊ ಚಟ್ನಿಗೆ ಚಪಾತಿ ಹೊತ್ಕೊತಾ ಇದ್ದೀನಿ. ಇದಕ್ಕೆ ಚಪಾತಿ, ದೋಸೆ, ರೊಟ್ಟಿ ಯಾವುದು ಬೇಕಾದರೂ ಸೂಟ್ ಆಗುತ್ತೆ. ಪೂರಿ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿರುತ್ತೆ. ನಾನು ಇದು ವಿಜಯವಾಣಿ ಪೇಪರಲ್ಲಿ ನೋಡಿಕೊಂಡು ಮಾಡಿದಂಥ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು. ಈಗ ಆ್ಯಸ್ ಯೂಶ್ವಲ್ ನಮ್ಮ ಮನೆಯಲ್ಲಿ ಯಾವಾಗಲೂ ವೀಕ್ಲಿ ಒನ್ಸ್ ಇದ್ದೇ ಇರುತ್ತೆ, ಈ ಚಟ್ನಿ ಮಾಡ್ತಾನೇ ಇರ್ತೀನಿ. ಸೊ ಚಪಾತಿ ಚಟ್ನಿ ತುಂಬ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಅದೇ ಆಯಿತು. ಅದಾದಮೇಲೆ ನೈಟು ನಮಗೆ ಸ್ವಲ್ಪ ಲೇಜಿನೆಸ್ಸು, ನನಗೆ ಸಿಕ್ಕಾಪಟ್ಟೆ ಲೇಜಿನೆಸ್ ಬಂದು, ಸೊ ಈಸಿಯಾಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಮತ್ತು ಟೊಮೊಟೊ ಸಾಂಬಾರೇ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಟೊಮೊಟೊಮಯ ಆಗಿಬಿಟ್ಟಿದೆ. ಸೊ ಟೊಮೊಟೊ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ ನೋಡಿ ಸಿಡ್ದಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕಿದ ಮೇಲೆ ಬೆಳ್ಳುಳ್ಳಿ ತೊಗೋಬೇಕು. ಬೆಳ್ಳುಳ್ಳಿನ ಜಜ್ಕೋಬೇಕು. ಇಲ್ಲಿ ಹೆಚ್ಚಿಲ್ಲ, ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಜಜ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಒಂದು ಕರಿಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದು. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡು ಆ್ಯಸ್ ಯೂಶ್ವಲ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಾಕಿದ್ಮೇಲೆ ಇಲ್ಲಿ ನಾನು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಏನಂದರೆ ಈಗ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಇದೇ ಇರೋದು ಈ ಸಾಂಬಾರಿಗೆ. ಅಂದರೆ ಈ ಗೊಜ್ಜು, ಟೊಮೊಟೊ ಗೊಜ್ಜು ಏನಂತೀನಿ, ಇದು ಆ್ಯಕ್ಚುಲಿ ಸಾಂಬಾರಲ್ಲ, ಗೊಜ್ಜು. ನಮ್ಮ ಅಜ್ಜಿ ಮಾಡ್ತಿದ್ದಿದ್ದು, ಸರೋಜಮ್ಮ ಅಂತ, ನಮ್ಮಮ್ಮವ್ರ ಅಮ್ಮ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು. ಅವರು ಕೆಲಸದಿಂದ ಬಂದಾಗ ಅವ್ರು ಟಯರ್ಡ್ ಆಗಿದ್ದರೆ ಅವರು ಇದೇ ಅಡುಗೆ ಮಾಡ್ತಾಯಿದ್ದಿದ್ದು. ತುಂಬಾ ಟೇಸ್ಟಿಯಾಗಿರ್ತಿತ್ತು. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ನೋಡಿ, ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಬೇಯಬೇಕು, ಅದು ಚೆನ್ನಾಗಿ ಬೇಯಬೇಕು. ಅದು ಬೆಂದು ಅದೇ ಒಂಥರ ಏನಂತಾರೆ, ಅದು ಮ್ಯಾಶ್ ಥರ ಆಗಬೇಕು ಟೊಮೊಟೊ, ಆ ರೀತಿ ಅದು ಬೇಯಬೇಕದು. ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ, ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಇದಾಗ್ತೀನಿ, ಏನಂದರೆ ಸಾಂಬಾರು ಪೌಡರು ಅಷ್ಟೇ. ಇನ್ನೇನು ಇದಕ್ಕೆ ಮಸಾಲ ಐಟಮ್ ಏನು ಹಾಕೋ ಆಗಿಲ್ಲ, ಇಷ್ಟೇ.
ನಮ್ಮಜ್ಜಿ ಟಕ್ಕಂತ ಮಾಡಿಕೊಟ್ಬಿಡ್ತಾಯಿದ್ರು ಸಿಕ್ಕಾಪಟ್ಟೆ ಬೇಗ. ನನಗಿವತ್ತು ಅದೇ ನೆನಪು ಬಂತು, ಏನು ಮಾಡೋಣ ಅಂದಾಗ ಇದೇ ನೆನಪು ಬಂದುಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ. ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ, ನೆಕ್ಸ್ಟು ಸಾಂಬಾರು ಪೌಡರ್ ಹಾಕ್ತೀನಿ. ಇಷ್ಟೇ, ಇದಕ್ಕೆ ಜಾಸ್ತಿ ಏನೂ ಟೈಮ್ ತೊಗೊಳ್ಳಲ್ಲ ಮತ್ತು ಬರೀ 15 ನಿಮಿಷ ಸಾಕು. ಈ ಗೊಜ್ಜು ರೆಡಿ ಮಾಡೋಕ್ಕೆ 15 ನಿಮಿಷ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಅಂದರೆ ಈಗಿನ ಮಕ್ಳುಗಳಿಗೆ ಈ ಸಾಂಬಾರೆಲ್ಲ ಗೊತ್ತಿರಲ್ಲ. ಅಂದರೆ ಇದು ನಮ್ಮ ಅಜ್ಜಿ ಕಾಲದ ಸಾಂಬಾರು. ಸೊ ನನ್ನ ಮಗನಿಗೆ ಅದಕ್ಕೆ ಇವತ್ತು ಮಾಡಿಕೊಡ್ತಾಯಿದ್ದೀನಿ. ಸೊ ಹೆಂಗಿರುತ್ತೆ ನೋಡೋಣ ಅಂತ. ಇಷ್ಟು ದಿನ ನಾನು ಮನೇಲಿ ಟ್ರೈ ಮಾಡಿರಲಿಲ್ಲ, ಬರೀ ರಸಮ್ ಅದು ಇದು ಮಾಡ್ತಾಯಿದ್ದೆ. ಇವತ್ತು ಏನು ಗೊತ್ತಿಲ್ಲ, ಇದಕ್ಕಿದ್ದಂಗೆ ಇದನ್ನು ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ರೆಸಿಪಿ, ನಮ್ಮ ಅಜ್ಜಿಯಿಂದ ನೋಡಿ ಕಲ್ತಂಥ ರೆಸಿಪಿ ಇದು. ನೋಡಿ ಇಲ್ಲಿ ನಾನು ಬರೀ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾನು ಮಿನಿಮಮ್ ಒಂದು 4ರಿಂದ 5 ಟೊಮೊಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಇಷ್ಟಕ್ಕೆ ನಾನು ಬರೀ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೊಮೊಟೊ ಗೊಜ್ಜು ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸಿಂಪಲ್. 15 ನಿಮಿಷ ಸಾಕು. 15 ನಿಮಿಷದಲ್ಲಿ ನಿಮಗೆ ಎಲ್ಲ ಆಗೋಗ್ಬಿಡುತ್ತೆ ಚಕ 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 ಅಂತ. ಬಟ್ ಟೊಮೊಟೊ ಮಾತ್ರ ತುಂಬ ಚೆನ್ನಾಗಿ ಬೇಯಬೇಕು. ಇಲ್ಲಿ ಈ ಗೊಜ್ಜಿಗೆ ಅದೇ ಇರೋದು ಮೀನು. ಟೊಮೊಟೊ ಬೇಯೋದೇ ಅದು ಟೇಸ್ಟ್ ಕೊಡೋದೇ ಟೊಮೊಟೊ ಬೇಯಿಸೋದ್ರಲ್ಲೇ ಇರೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಅದಾಗಲೇ ಈಗ ನೋಡ್ತಾ ಇರ್ಬೋದು, ನನಗಿದು ತಾಂಬೂಲ. ಇವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಶಣ್ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ನಾನು ಹೋಗೋಕ್ಕಾಗಿರಲಿಲ್ಲ. ಆದರೂ ಕೂಡ ಮನೆಗೆ ತಾಂಬೂಲ ಕೊಟ್ಟು ಕಳಿಸಿದ್ರು. ಅಂದರೆ ತಾಂಬೂಲ ಅಂದರೆ ಮಡ್ಲಕ್ಕಿ ಕೊಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು. ಎಷ್ಟೊಂದು ಸರಿ ದೇವಸ್ಥಾನಕ್ಕೆ ಹೋದಾಗ್ಲೇ ನಮಗೆ ಮಡ್ಲಕ್ಕಿ ಸಿಕ್ಕಿರಲ್ಲ ಹೆಣ್ಮಕ್ಳಿಗೆ. ಸೊ ನನಗೆ ಮನೆಗೆ ಕಳಿಸ್ಕೊಟ್ಟಿದ್ರು, ತುಂಬ ಖುಷಿ ಆಯಿತು. ಅದಾಯಿತು, ಎಲ್ಲ ಆಯಿತು. ಈಗ ಊಟ ಮಾಡ್ತಾಯಿದ್ದೀವಿ. ಅಜ್ಜಿ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಫಸ್ಟ್ ಮಾಡಿರೋದು. ನನ್ನ ಮಗ ಏನು ಹೇಳ್ತಾನೆ ಅನ್ನೋದೇ ನಂಗೆ ಕ್ಯೂರಿಯಾಸಿಟಿ ಆ್ಯಕ್ಚುಲಿ. ಇದು ನಮ್ಮ ಅಜ್ಜಿ ಸರೋಜಮ್ಮಜ್ಜಿ ಹೇಳ್ಕೊಟ್ಟಿದ್ದು ಸಾಂಬಾರು. ಅಂದರೆ ನಾವು ಚಿಕ್ಕವರಿದ್ದಾಗ ಮಾಡ್ತಾಯಿದ್ರು, ಇವತ್ತು ಮಾಡಿದ್ದೀನಿ. ಹೇಗಿದೆ ಸಾಂಬಾರು? ಏನಾದರೂ ಅಜ್ಜಿ ಹೇಳ್ಕೊಟ್ಟಿರೋದಲ್ವಾ, ಹೇಗೆ ಮಾಡಿದ್ರು ಚೆನ್ನಾಗೇ ಇರುತ್ತೆ. ನನಗಂತೂ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ. ಒಂದು ತುತ್ತು ತಿಂದು ನೋಡ್ತೀನಿ ರೀ. ಒಂದು ತುತ್ತು ತಿಂದಾದ್ಮೇಲೆ ಕಳೆದೋಗೋಣ ಅನಿಸ್ತೈತೆ, ನೋಡೋಣ. ಒಂದು ತುತ್ತು ತಿಂದ್ಮೇಲೆ ಕಳೆದೋದ್ಮೇಲೆ ಇನ್ನೆರಡನೇ ತುತ್ತಿಗೆ ಏನಿಗೆ? ಮಂಜುನಾಥ ಫಿಲಮ್ ಒಂದು ಸಾಂಗ್ ಇದೆ, ಆನಂದ ಪರಮಾನಂದ ಅಂತ. ತಿಂತಾ ಇದ್ರೆ ಆ ಸಾಂಗ್ ನೆನಪಾಗ್ಬಿಟ್ಟು ನಿಮ್ಮ ಅಜ್ಜಿ ನೆನಪಾಗ್ತಿದಾರೆ. ಏನ್ ಮಾಡೋಕ್ಕಾಗಲ್ಲ, ಅವ್ರು ಇರ್ಬೇಕಾಗಿತ್ತು ಮಾಡ್ಕೊಡಕ್ಕೆ. ಅದಕ್ಕೆ ನನ್ನ ಬಿಟ್ಟು ಹೋಗಿದ್ದಾರೆ ಮಾಡ್ಕೊಡಕ್ಕೆ. ಅದಕ್ಕೆ ಇಷ್ಟು ಚೆನ್ನಾಗಿರತ್ತೆ ಸಾರು. ನನಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ, ಕಾಯ್ತಾ ಇದ್ದೀನಿ ಫುಲ್ ತಿನ್ನಕ್ಕೆ. ಸರಿ, ಲಾಸ್ಟಲ್ಲಿ ಹೇಗಿದೆ? ಬಿಲ್ಡಪ್ ಕೊಡ್ದಂಗೆ ಹೇಳಿ, ಹೆಂಗಿದೆ? ಚೆನ್ನಾಗಿಲ್ಲ, ಬೊಂಬಾಟಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೊ ಊಟ ಎಲ್ಲ ಆಯಿತು. ಆ್ಯಸ್ ಯೂಶ್ವಲ್ ನಾನು ಗ್ರೀನ್ ಟೀ ತೊಗೊತಾ ಇದ್ದೀನಿ. ಇದು ನನ್ನದು ನೈಟು ರುಟೀನ್. ಇದು ನೈಟ್ ನಾನು ಇದನ್ನು ತೊಗೊತೀನಿ ಗ್ರೀನ್ ಟೀ. ಸೊ ನನಗೂ ತುಂಬ ಇಷ್ಟ ಆಯಿತು ಸಾಂಬಾರು. ಫೈನಲಿ ಅವನಿಗೆ ಸಾಂಬಾರು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಇಷ್ಟ ಆಗಲೇಬೇಕು, ನಮ್ಮ ಅಜ್ಜಿ ಅಷ್ಟು ಮಾಡಿಕೊಡುವಾಗ ನಾವು ಅಷ್ಟೇ ಇಷ್ಟಪಟ್ಟು ತಿಂತಾಯಿದ್ವಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.